ನಮಸ್ಕಾರ ವೀಕ್ಷಕರೇ, ಬ್ರಹ್ಮಜ್ಞಾನ ಶಂಕರ ಪ್ರಸಾದ್ ಗುರೂಜಿ ಮಾತಾಡ್ತಕ್ಕಂಥದ್ದು. ಇವತ್ತಿನ ಒಳ್ಳೆ ವಿಶೇಷವಾಗಿ ಅಂತ ಹೇಳಿದ್ನಂದ್ರೆ 12 ರಾಶಿಗೆ ನಿಮಗೆ ಲಕ್ಕಿ ಉಂಗುರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಲಕ್ಕಿ ಉಂಗುರ, ಲಕ್ಕೆ ಹರಳು, ಅದಕ್ಕೆ ಉಂಗುರದಲ್ಲಿ ಸ್ಪೆಷಲಿಸ್ಟ್ ಅಂತ ಹೇಳಿದ್ನಂದ್ರೆ ಪಂಚಲೋಹದ ಉಂಗುರ. 12 ರಾಶಿ ಪ್ರಕಾರ ನಿಮ್ಮ ರಾಶಿಗೆ ಯಾವ ಯಾವ ಹರಳವನ್ನು ಧರಿಸ್ಕೋಬೇಕು, ನಿಮಗೆ ಏನೇನು ನಿಮಗೆ ಒಳ್ಳೇದಾಗುತ್ತಾ, ಎದರಿಂದ ನಿಮಗೆ ಅನುಕೂಲ ಇದೆ ಅನ್ನೋದು ಒಂದು ಪ್ರಸಂಗ ನಾವು ಖಂಡಿತವಾಗಿ ಹೇಳ್ತೀವಿ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನ. 12 ರಾಶಿಗೆ ನಿಮಗೆ ತಕ್ಕಂತೆ ಯಾವ ಯಾವ ಹರಳಿಗೆ ಯಾವ ಬೊರಳಿಗೆ ನೀವು ತೋರೋ ಬೊರಳ, ಮಧ್ಯ ಬೊರಳ, ಉಂಗುರದ ಬೊರಳ, ಕಿರಿ ಬೊರಳ, ಹೊಬ್ಬಟ್ಟ ಬೊರಳ, ಈ ಪಂಚ ಬೊರಳದಲ್ಲಿ ಯಾವ ಉಂಗುರವನ್ನು ನೀವು ಧರಿಸಿದ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಯಾವ ಯಾವ ಉಂಗುರದಲ್ಲಿ ನಮಗೆ ಒಂದು ಒಳ್ಳೆಯದು ಅನುಕೂಲ ಇದೆ ಅನ್ನೋದು ಒಂದು ಪ್ರಶ್ನೆ ನೀವು ತಿಳ್ಕೊಬೇಕಾಗುತ್ತೆ. ಎಷ್ಟೋ ಜನ ನಮ್ಮ ಹತ್ರ ಹೇಳ್ತಿರ್ತಾರ, ಗುರುಗಳೇ ಈ ಜ್ಯುವೆಲ್ಲರಿ ಶಾಪಲ್ಲಿ ನೋಡಿ ಮಾರವಾಡಿಗಳು ಅವರು ಕೂಲಿ ಮಾಡಲ್ಲ, ನಾಲಿ ಮಾಡಲ್ಲ, ಜ್ಯುವೆಲ್ಲರಿಲಿ ಕೂತ್ಕೊಂಡೇ ಅವ್ರ ಕೈ ತುಂಬ 4-5 ಉಂಗುರ ಹಾಕೊಂಡಿರ್ತಾರ. ಅವ್ರಿಗೆ ಲಕ್ಕಿ ಯಾವ್ದು ಹರಳಿರ್ತದೆ, ಅವ್ರಿಗೆ ಎಷ್ಟು ಕ್ಯಾರೆಕ್ಟರ್ ಹರಳಂತ ಗೊತ್ತಿರುತ್ತೆ, ಅವರಿಗೆ ಯಾವ ಉಂಗುರ ಹಾಕೋಬೇಕಂತ ಗೊತ್ತಿರುತ್ತೆ, ಯಾವ ಗುರುಗಳ ಹತ್ರ ಪರಿಹಾರ ತಗೋಬೇಕಂತನೂ ಗೊತ್ತಿರುತ್ತೆ, ಎಲ್ಲಿ ಸಜೆಷನ್ ತಗೋಬೇಕಂತನೂ ಗೊತ್ತಿರುತ್ತೆ. ಇಲ್ಲಿ ಈ ಸಜೆಷನ್ ತಗೊಂಡಾಗ ಅವರಿಗೆ ಹಣಕಾಸಿನ ಸಮಸ್ಯೆಗಳು, ವ್ಯವಹಾರದ ಸಮಸ್ಯೆಗಳು, ಅಂಗಡಿ ಜ್ಯುವೆಲ್ಲರಿ ಶಾಪದ ಸಮಸ್ಯೆಗಳು ಅವ್ರಿಗೇನು ಬರಲ್ಲ. ಯಾಕಂದ್ರೆ ನಂಬಿಕೆ ಮೇಲೇನೆ ಜೀವನ. ನಂಬಿಕಿದ್ದು ನಮ್ಮ ಜೀವನದ ನಾವು ಏನಾದ್ರೂ ಪಾಲಿಸ್ಕೊಂಡ್ರೆ ನಾವು ಏನ್ ಬೇಕಾದ್ರೆ ಮಾಡ್ಬೋದು. ನಾವು ನಂಬಿಕಿಲ್ಲದ ನಾವು ಏನೋ ಮಾಡಿಕೊಂಡು ಏನೋ ತೆಗೆದುಕೊಂಡು ಏನೋ ಯಾವಾರ ಮಾಡ್ತೀವಿ ಅಂದ್ರೆ ನಮಗೆ ಯಾವುದು ಫಲ ಸಿಗಲ್ಲ. ಮನುಷ್ಯನಿಗೆ ಪ್ರತಿಯೊಂದಕ್ಕೆ ನಂಬಿಕೆ ಇಟ್ಟುಕೊಂಡು ನಾವು ಯಾವ ಉಂಗುರವನ್ನು ಧರಿಸ್ಕೋಬೇಕು, ಯಾವ ಹರಳವನ್ನು ಧರಿಸ್ಬೇಕು, ಯಾವ ಹರಳಿಂದ ನಮಗೆ ಏನು ಪವರ್ ಸಿಗುತ್ತೆ. ಕೆಲವು ಆರೋಗ್ಯದಲ್ಲಿ ಏರುಪೇರು ಇರುತ್ತೆ, ಕೆಲವು ಮನುಷ್ಯನಿಗೆ ನೈಟ್ ನಿದ್ದೆ ಬರಲ್ಲ, ಮನುಷ್ಯನಿಗೆ ಯಾವತ್ತಿಗೂ ಒಂಥರ ಮಂಕ್ ಆಗ್ತಾ ಇರುತ್ತೆ, ಯಾವುದು ಮನುಷ್ಯನಿಗೆ ಒಂದು ಫಲ ಸಿಗೋದಿಲ್ಲ. ಅದಕ್ಕೆ ಏನು ಕಾರಣಗಳು? ಗ್ರಹಗತುಗಳದ ಬಲ ಚೆನ್ನಾಗಿರ್ಬೇಕಂತ ನೋಡಿ. ಇವತ್ತು ಒಂದು ಯಾವುದನ್ನ ಹೆಣ್ಣು ಮದುವೆ ಮಾಡ್ಕೊಂಡ್ ಬಂದ್ಬಿಟ್ನಂದ್ರೆ, ಅಪ್ಪ ಮದುವೆ ಆದ್ಮೇಲೆ ನಮಗೊಂದು ಒಳ್ಳೆ ಮನೆ ಕಟ್ಟಿದೀವಪ್ಪ, ಒಂದು ಒಳ್ಳೆ ಮಗು ಆಯ್ತಪ್ಪ, ಒಳ್ಳೆ ಕುಟುಂಬ ಬಂತಂತ ನಾವೆಲ್ಲರಿಗೆ ಜನರಲ್ ಆಗಿ ಮಾತಾಡಲ್ಲ. ಮದುವೆ ಆದ್ಮೇಲೆ ಆ ಥರದಲ್ಲಿ ಒಂದು ವಸ್ತು ನಮ್ಮ ಕೈಯಲ್ಲಿದ್ದಾಗ, ನಮಗೇನಾದ್ರೂ ಅನುಕೂಲ ಆದಾಗ, ನಮಗೇನಾದ್ರೂ ನಮಗೆ ಲಕ್ಷ್ಮಿ ಉಳಿದಾಗ ನಾವು ಏನು ಬೇಕಾದ್ರೆ ಮಾಡ್ಬೋದು. ಆದ್ರೆ ನಮಗೆ ಏನು ಉಳಿಯಕ್ಕೆ ಆಗ್ಲಿಲ್ಲ, ಏನು ಮಾಡಕ್ ಆಗ್ಲಿಲ್ಲ ಅಂದಾಗ ತುಂಬ 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 ಮಂಕ್ ಆದಂಗಾಗತ್ತ, ಆಕ್ಟಿವಿಟಿ ಇಲ್ದಂಗಾಗತ್ತ, ಸಂತೋಷ ಇಲ್ದಂಗಾಗತ್ತ, ತೃಪ್ತಿ ಇಲ್ದಂಗಾಗತ್ತ. ಅದು ಯಾವುದಕ್ಕೂ ನಮ್ಮ ಗ್ರಹಗತಿಗಳದ ಬಗ್ಗೆ ತಾಮ್ರ, ಸತ್ವ, ಕೆಬ್ಬಣ, ಚಿನ್ನ, ಬೆಳ್ಳಿ, ಪಂಚಲೋ ಉಂಗುರ ಅಂತ ಹೇಳ್ತೀವಿ ನಾವು. ಅದಕ್ಕೆ 5 ಧರಿಸಿದ್ರೆ ಅದು ಪಂಚಲೋ ಉಂಗುರ. ಸಿಂಪಲ್ ಅಲ್ಲಿ ಪರಿಹಾರಗಳು ನಿಮಗೆ ಅಟ್ಗುವ ಕೈಯಲ್ಲಿ ದಾರಗಳಂತ ಇರುತ್ತೆ. ಅದು ಹಾಕೊಂಡ್ಮೇಲೆ ನಿಮಗೆ ಏನು ತರ ಅನುಕೂಲ ಆಗುತ್ತಂತ ಖಂಡಿತವಾಗಿ ನಿಮ್ಗೆ ಉಂಗುರದ ಬಗ್ಗೆ ಖಂಡಿತವಾಗಿ ತಿಳ್ಕೊಳ್ಳೋಕೆ ಒಂದು ಅವಕಾಶ ಬೇಕು. ಎಷ್ಟೋ ಜನ ಹಣದ ಅಡಚಾಣಗಳು, ಸಾಲದ ಬಾಧೆಗಳು, ಆರೋಗ್ಯದಲ್ಲಿ ಆನಕಾರ್ಯಗಳು, ಮನೆಯಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ, ಬಿಸ್ನೆಸ್ಸಿಂದ ಹೊರಗಡೆ ಬರೋಕ್ಕಾಗಲ್ಲ, ಕುಟುಂಬದಿಂದ ಹೊರಗಡೆ ಬರೋಕ್ಕಾಗಲ್ಲ, ತುಂಬ ನರಳುತ್ತಾ ಇರ್ತಾರೆ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಮೊನ್ನೆ ಯಾರೋ ಬಂದು 3 ತಿಂಗಳ ಹಿಂದೆ ತಗೊಂಡು ಹೋಗಿ ನಮಗೆಲ್ಲ ಒಳ್ಳೇದಾದಾಗ ಇನ್ನೂ ಒಂದು 15ರಿಂದ 12 ಉಂಗುರ ಆರ್ಡರ್ ಮಾಡಿದ್ದಾರೆ ಅವರು. ಯಾಕೆ ಒಳ್ಳೇದಾದ್ರೆ 10 ಜನಕ್ಕೆ ಅವ್ರ ಬಾಯಿಂದ ಬರ್ತಾ ಇರುತ್ತೆ. ಅದೇ ಹೇಳ್ತಾರೆ ಮೌತ್ ಟು ಮೌತ್ ಮಾತು ಇನ್ನೊಬ್ಬರಿಗೆ ಬಂದ್ಬಿಟ್ನಂದ್ರೆ, ಗುರುಗಳೇ ನನಗೆ ಚೆನ್ನಾಗಿದೆ, ಇನ್ನೊಬ್ಬರಿಗೆ ಚೆನ್ನಾಗಿ ಆಗ್ಬೇಕನ್ನೋದು ಒಂದು ಭಾಷೆ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಮಾನವನ ಧರ್ಮ ಏನಿದೆ ಅಂದ್ರೆ ಒಬ್ಬನು ಕೆಟ್ಟದ್ದು ಮಾಡ್ಬೇಕಂತ ಯಾರು ಬಯಸೋದಿಲ್ಲ, ಒಬ್ಬರಿಗೆ ತೊಂದರೆ ಆಗ್ಬೇಕಂತ ಯಾರು ಬಯಸೋದಿಲ್ಲ.
ಅವರಿಗೆ ಒಳ್ಳೆತನ್ನ ಕಾಣಬೇಕು, ಒಳ್ಳೆತನ್ನ ತೋರಿಸ್ಬೇಕು, ಒಳ್ಳೆ ದಾರಿಯನ್ನು ಮುಂದೆ ಬರಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಅಭಿಪ್ರಾಯ ಅಂತ ಇದ್ದೇ ಇರುತ್ತೆ. ಅದರಿಂದ ನಿಮ್ಮ ರಾಶಿ ಯಾವುದಾದರೂ ಉಂಗುರವನ್ನು ಹರಳಬೇಕಾದ್ರೆ ಅದು ಪಂಚಲೋಹ ಉಂಗುರ, ಬೆಳ್ಳಿ ಉಂಗುರ ಸತೆ ಸಿಗುತ್ತೆ, ಬೆಳ್ಳಿಗೆ ಸಂಬಂಧಪಟ್ಟಿದ ಸತೆ ಹರಳು ಸಿಗುತ್ತೆ, ಚಿನ್ನದಲ್ಲಿ ಸತೆ ನಾವು ಮಾಡಿಕೊಡ್ತೀವಿ. ಆದ್ರೆ ಅದು ಕ್ಯಾರೆಟ್ ಲೆಕ್ಕ ಹೋಗುತ್ತೆ. ರಾಶಿ ಉಂಗುರ ಹೆಂಗಿರುತ್ತಂದ್ರೆ ಯಾವ ಹೆಸರಿಗೆ ಬರ್ತದೆ ಅವ್ರ ಹೆಸರಿಗೆ ನಾವು ಮಾಡಿಕೊಡ್ಬೇಕಾಗುತ್ತೆ. ಆ ಥರ ಒಂದು ಟೈಮು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಒಂದು ಕರೆಯನ್ನು ಮಾಡಿ, ನಿಮ್ಮ ಜಾತಕ ಆಗಿರ್ಬೋದು, ನಿಮ್ಮ ಕುಂಡಲಿ ಆಗಿರ್ಬೋದು, ನಿಮ್ಮ ನಕ್ಷತ್ರ ಆಗಿರ್ಬೋದು, ಜಾತಕಿದ್ರೆ ಜಾತಕ ರೂಪದಲ್ಲಿ ಪರಿಹಾರ ಮಾಡಿಕೊಡ್ತೀವಿ, ಜಾತಕ ಇಲ್ಲ ಅಂದ್ರೆ ಹಸ್ತರೇಖೆ ಪರಿಹಾರದಲ್ಲಿ ಮಾಡಿಕೊಡ್ತೀವಿ. ಪ್ರಿಂಟ್ ಆದರೆ ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರೆ ಸಾಕು, ಅದು ನಿಮಗೆ ರೇಖೆ ನೋಡ್ಕೊಂಡು ಸತೆ ನಾವು ಯಾವ ಹರಳು ಧರಿಸ್ಬೇಕಂತ ಹೇಳ್ತೀವಿ ನಿಮಗೆ. ಮತ್ತು ಯಾವ ದಿನ ನಿಮ್ಗೆ ಧರಿಸಿದ್ರೆ ಒಳ್ಳೇದಾಗುತ್ತೆ, ಅದಕ್ಕೆ ಯಾವ ನಕ್ಷತ್ರ ದಿನ ಧರಿಸ್ಬೇಕು, ನೀವು ಯಾವ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಹಾಕ್ಕೋಬೇಕು, ಇಲ್ಲ ನಿಮ್ಮ ಮನೆ ದೇವರಿಂದನೇ ಪೂಜೆ ಮಾಡಬೇಕಾ, ಇಲ್ಲ ನಿಮ್ಮ ಅಪ್ಪ ಅಮ್ಮ ತಾತ ಅಜ್ಜಿ ಧರಿಸದೆ ಅವ್ರ ಕೈಯಿಂದನೇ ನೀವು ಕೈಯಲ್ಲಿ ಧರಿಸ್ಕೋಬೇಕಾ. ಆ ಥರದ ಚಾಲೆಂಜ್ ಆಗಿ ನಮ್ಮ ಕಡೆ ಪರಿಹಾರ ಇದೆ. ಆ ಚಾಲೆಂಜ್ ನೀವು ತಿಳ್ಕೊಂಡು ಪರಿಹಾರ ತಗೊಂಡ್ರೆ ನಿಮ್ಗೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಯೂಟ್ಯೂಬ್ ವೀಕ್ಷಕರಿಗೆ ಎಲ್ಲರಿಗೆ ಈ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಎಲ್ಲರಿಗೆ ಕಮಿಟ್ ಮಾಡಿ, ನಿಮ್ಮ ಜೀವನದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಬೇಕನ್ನೋದು ನಮ್ಮ ಮಾರ್ಗದರ್ಶನ. ಇಲ್ಲಿದೆ ಲಕ್ಷಾಂತರ ನಾವು ವಿಡಿಯೋಗಳು ಮಾಡಿದ್ದೀವಿ, ಎಷ್ಟೋ ಜನಗಳು ಶೇರ್ ಮಾಡಿದ್ದಾರೆ, ಎಷ್ಟೋ ಜನಗಳ ಕಷ್ಟಗಳು ಗುರುಗಳೇ ಒಂದು ಪರಿಹಾರ ಮಾಡಿ ಒಳ್ಳೇದಾಗಲಿ ಮಾಡಿ ಪ್ರೋಗ್ರಾಮ್ ಅನ್ನಂತ ಪ್ರೋತ್ಸಾಹ ಕೊಡ್ತಕ್ಕಂಥ ನಿಮ್ಮಂಥ ಭಕ್ತಾದಿಗಳು ನಮಗೂ ಪ್ರೋತ್ಸಾಹ ಕೊಟ್ಟರೆ ನೀವು ಇನ್ನೊಂದು ವಿಡಿಯೋಗಳು ಇನ್ನೊಂದು ಕಾರ್ಯಕ್ರಮ ಮಾಡೋಕೆ ನಮಗೊಂದು ಒಳ್ಳೆ ಅವಕಾಶ ಆಗುತ್ತೆ. ಎಲ್ಲರಿಗೆ ಒಳ್ಳೇದಾಗಲಿ. ನಾನು ಬ್ರಹ್ಮಜ್ಞಾನ ಶಂಕರ ಪ್ರಸಾದ ಗುರೂಜಿ ಮಾತಾಡೋದು. ನಿಮ್ಗೆ ರಾಶಿ ಸಂಬಂಧಪಟ್ಟಿದ್ದ ಹರಳ ಬಗ್ಗೆ ಬಂದರೆ ಒಂದು ಕರೆ ಮಾಡಿ, ಎಲ್ಲದಕ್ಕೂ ನಮ್ಮ ಕಡೆ ಪರ ಇದೆ. ನಮಸ್ಕಾರ ವೀಕ್ಷಕರಿಗೆ. ಬ್ರಹ್ಮಜ್ಞಾನ.